ಬಿಜೆಪಿ ವಕ್ತಾರರು ಇಬ್ರು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೆಳಗಾವಿ ಹತ್ರ ಹೋಗಿ ಬಂದ್ಬಿಡೋಣ. ಸತ್ಯಪ್ಪ ಮಲ್ಲಾಪುರ್ ಮತ್ತು ನಾಗಯ್ಯ ಸ್ವಾಮಿ ಅಂತ ರೈತ ಹೋರಾಟಗಾರರು ಬೆಳಗಾವಿಯಿಂದ ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್, ಇಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ, ಹೌದಾ? ಹಲೋ, ಓಕೆ, ಫೈನ್ ಫೈನ್ ಫೈನ್. ನಾಗಯ್ಯ ಸ್ವಾಮಿ ಅವರೇ, ನನ್ನ ಪ್ರಶ್ನೆ ನಿಮಗೆ ಈಗ ಎಕ್ಸಾಕ್ಟ್ ಆಗಿ ಹೇಳಿ, ಫ್ಯಾಕ್ಟ್ರಿಗೆ ಹೋಗೋ ಅಷ್ಟೊತ್ತಿಗೆ ನಿಮ್ಮ ಕೈಗೆ ಸಿಗ್ತಿರೋ ಹಣ 3,000 ಎಷ್ಟು ಸಿಗ್ತಾ ಇದೆ? ನಿಮ್ಗೆ ಸಿಗ್ತಾ ಇರೋದು ಎಷ್ಟು? ನೀವು ಬೇಡಿಕೆ ಇಡ್ತಾ ಇರೋದು ಎಷ್ಟಕ್ಕೆ? ನೋಡಿ ಮೇಡಮ್, ನಾವು ಹೇಳ್ತಾ ಇರೋದು 3,000 ಅಂತಂದ್ರೆ 3,000 ಕೊಡ್ತಾರೆ ಅವರು. ಇನ್ನೂ ಬ್ಯಾಲೆನ್ಸ್ ಇದೆ ಒಂದೊಂದು ಕಾರ್ಖಾನೆಯಲ್ಲಿ. ನಮಗೆ ಸಫಿಷಿಯೆಂಟ್ ಆಗಿ ರೈತರಿಗೆ ಬರುವಂತ ಬ್ಯಾಲೆನ್ಸ್ ಇನ್ನೂ ಬ್ಯಾಲೆನ್ಸ್ ಇದೆ, ಬರ್ತಾ ಇಲ್ಲ. ಆಮೇಲೆ ನಾವೇನ್ ಕೇಳ್ತಾ ಇರೋದು, ನಾವು ಮಾಡುವಂತ ಕೆಲಸಕ್ಕೆ 3,500 4,000 ಕೊಟ್ಟರು ಸಾಲಲ್ಲ, ಸಾಕಾಗಲ್ಲ. ಅದು ನಾವು ತಮಗೆ ಹೇಳ್ತಾ ಇರೋದು, ತಮ್ಮ ಮುಖಾಂತರ ನಾವು ಸರ್ಕಾರ ಕೇಳ್ತಾ ಇರೋದು, ಅಧಿಕಾರಿಗಳಿಗೆ ಹೇಳ್ತಾ ಇರೋದು, ದಯವಿಟ್ಟು 3,500 ನಿಗದಿ ಮಾಡಿ ತಾವು ಪುಣ್ಯ ಕಟ್ಕೋರಿ ಅಂತ ಹೇಳಿ ತಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಪಡ್ತೀನಿ. ಓಕೆ, ಈಗ ಪೆಂಡಿಂಗ್ ಇಂದು ಕೊಟ್ಬಿಡಿ ಅಂತ. ನಾಗಯ್ಯ ಅವರೇ, ನಂದು ಇನ್ನೊಂದು ಪ್ರಶ್ನೆ, ಕಟಾವು, ಲೋಡು, ಅನ್ಲೋಡು ಅದರಲ್ಲೇ ಸೇರುತ್ತಾ? ಹಾ ಮೇಡಮ್. ಎಷ್ಟು ಅದೆಲ್ಲ ಸರಿ ಎಷ್ಟು ಕೊಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ? ಅದು ಮೇಡಮ್ ಅವ್ರಿಗೆ ಗೊತ್ತಿಲ್ಲ ಮೇಡಮ್ ಅವರ. ಪ್ಲೀಸ್ ಹೇಳಿ ಸರ್, ನೀವು ಮಾತಾಡಿ ಸತ್ಯಪ್ಪ ಅವರೇ. ಸದ್ಯಕ್ಕೂ ಮೇಡಮ್ ನಮ್ ಬೆಳಗಾವಿ ಕಾರ್ಖಾನೆ ಅವರು ಮೇಡಮ್ ಅವರು 3,000 ರೂಪಾಯಿ ಪಾಸಲ. ನನ್ನ ಹೆಸರು ಸತ್ಯಪ್ಪ ಅಂತ ಹೇಳಿ ಮೇಡಮ್ ಅವರು. ನಾನು ಈಗ ಹಾಸಲ ಮೇಡಮ್ 24-25 ಸಾಲಿಂದ 3,000 ರೂಪಾಯಿ ರೇಟ್ಲೆ ಕೊಡ್ತಾರೆ ಮೇಡಮ್. 3,000 ರೂಪಾಯಿ. ನಾವು ಕಬ್ಬು ಬೆಳೆಯಕ 4,500 ರೂಪಾಯಿ ಬರುತ್ತೆ ಮೇಡಮ್, ಒಂದು ಪ್ರತಿ ಒಂದು ಟನ್ ಬೆಳೆಯಕ. ಅದು 4,500 ರೂಪಾಯಿ ಬರುತ್ತೆ ಮೇಡಮ್. ಅದ್ರ ಒಳಗೆ ನಮಗೂ 3,000 ರೂಪಾಯಿ ಕೊಡ್ತಾರೆ ಅಂದ್ರೆ ನಮ್ಮ ಜೀವನ ಹೆಂಗ್ ಮೇಡಮ್? ಸತ್ಯಪ್ಪ ಅವರೇ, ನಿಮ್ಮ ಪ್ರಶ್ನೆ, ನಿಮ್ಮ ಸಮಸ್ಯೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಇದೆ. ಏನ್ ಗೊತ್ತಾ ನಾನು ಕೇಳ್ತಾ ಇರೋದು? ದಯವಿಟ್ಟು ಒಂದು ಡಿಜಾಲ್ ಇರಬಹುದು. ಇಲ್ಲ ಕೇಳಿಸ್ಕೊಳ್ಳಿ ಇಲ್ಲಿ. ಏನ್ ಗೊತ್ತಾ ಸರ್, 3,000 ಸಿಗ್ತಾ ಇದೆ ಅಂತ ಇದ್ದೀರಲ್ಲ, ಈ 3,000 ಜೊತೆಗೆ ಕಟಾವಿಂದು ಸೇರ್ಸೆ ಹೇಳ್ತಾ ಇದ್ದೀರಾ? ಲೋಡು ಅನ್ಲೋಡಿಂದು ಸೇರ್ಸೆ ಹೇಳ್ತಾ ಇದ್ದೀರಾ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇಲ್ಲ ಮೇಡಮ್, ಅದನ್ನ ಬಿಟ್ಟು 3,000 ಸಿಗ್ತಾ ಇದೆ ನಿಮ್ಗೆ. ಅದನ್ನ ಬಿಟ್ಟು ರೈತಿಗೆ ಸಿಗ್ತೈತೆ ಮೇಡಮ್. ಓಕೆ, ಈಗ ಇನ್ನು 500 ರೂಪಾಯಿ ಜಾಸ್ತಿ ಮಾಡಿ ಅಂತ ನೀವು ಕೇಳ್ತಾ ಇದ್ದೀರಿ. 3,000 ಸಿಗ್ತೈತೆ ಮೇಡಮ್. ಓಕೆ, ಈಗ ನಾಳೆ ಬನ್ನಿ ಅಂತ ಕರೆದಿದಾರಲ್ಲ, ನಿಮ್ ಕಡೆಯವ್ರು ಬರ್ತಾ ಇದಾರ ಬೆಂಗಳೂರಿಗೆ? ನೋಡು ಮೇಡಮ್ ಅವರು, ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಗುರುಜಿ ಅವರದರು, ನಾವು ನಮ್ಮ ಕಮಿಟಿ ಐತೆ ಮೇಡಮ್. ಆ ಕಮಿಟಿ ಕೂಡ ನಿರ್ಧಾರ ಮಾಡಿ ಮುಂದೆ ವಿಚಾರ ಮಾಡ್ತೀವಿ ಮೇಡಮ್, ಅದನ್ನ ಬರೋದು ಬೇಡ ಅಂತೇಳಿ. ಆದ್ರೂ ಏನಾಕೈತಿ ಗೊತ್ತಿಲ್ಲ ಮೇಡಮ್. ಅದನ್ನು ವಿಚಾರ ಮಾಡ್ತೀವಿ. ವಿಚಾರ ಮಾಡಿ ನಾವು ನಿರ್ಧಾರ ಮಾಡ್ತೀವಿ ಮೇಡಮ್. ಈಗ ಫ್ಯಾಕ್ಟರಿ ಓನರ್ಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ಈಗ ಇರೋದ್ರಿಗಿಂತ ಜಾಸ್ತಿ ಕೊಟ್ಬಿಟ್ರೆ ನಾವು ಲಾಸ್ ಆಗ್ತೀವಿ, ನಾವು ಬಾಗ್ಲಾಕೊಂಡು ಹೋಗ್ಬೇಕಲ್ಲ, ನಾವೇನ್ ಮಾಡೋಣ ಅಂತ ಹೇಳ್ತಾರೆ. ಹೌದಾ? ಮೇಡಮ್ ಅವ್ರು ಲಾಸ್ ಹೆಂಗಾಕ್ಕಾರ ಮೇಡಮ್? ಅವರು ಲಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಲಾಸ್ ಆಗಕ್ಕೆ ಹೆಂಗ್ ಸಾಧ್ಯ ಐತಿ ಮೇಡಮ್? ಅವರು ನಮಗೂ ಪ್ರತಿ ಒಂದು ಕಬ್ಬಿನ ಟನ್ನಿಂದ ಮೇಡಮ್ ಅವರು 5,000 - 6,000 ರೂಪಾಯಿ ನೆಕ್ಸ್ಟ್ ಬರೀ ಸಕ್ಕರೆಯಿಂದ ಉಳಿತೀವಿ ಮೇಡಮ್ ಅವ್ರಿಗೆ. ಓಕೆ, ಇನ್ 2 ದಿನ ನೀವು ತಾಳ್ಮೆಯಿಂದ ಇರ್ತೀರಾ ಹಾಗಾದ್ರೆ? ಮೇಡಮ್ ಅವರು ನಮ್ಮದು 1 ಟನ್ ಕಬ್ಬಿನಿಂದ ಮೇಡಮ್ ಅವರು ಯಾಕಂತ ಮೇಡಮ್ ಅವರು ಇವತ್ತು ಸರ್ಕಾರಕ್ಕೆ ಮಾನವ ದೃಷ್ಟಿಯಿಂದ ಗೌರವ ಕೊಟ್ಟು ಕಳಿಸಿವೆ. ಅವರು ಅದೇ ಗೌರವ ಉಳಿಸ್ಕೋಬೇಕಾಕೈತಿ. ಅವರು ನಮಗೆ ಸರ್ಕಾರ ಅಂದ್ರೆ
ಸರ್ಕಾರ ಅಂದರೆ ನಾವು ಗೌರವ ಕೊಡ್ತೀವಿ, ರೈತರಂದ್ರು ನಮ್ಗೆ ಅನ್ನ ಕೊಡೋರು ಕನಿಷ್ಠ ಅನ್ನದ ಋಣಬಂಧನ ತೀರಿಸ್ಬೇಕಂತೇಳಿ ಸರ್ಕಾರ ನಡೆಸೋರಿಗೆ ವಿಚಾರ ಬರ್ಬೇಕಾಗಿದೆ ಮೇಡಮ್. ಓಕೆ, ಇದ್ರ ಜೊತೆಗೆ ನೀವು ಇನ್ನೊಂದೆರಡು ಬೇಡಿಕೆ ಇಟ್ಕೊಂಡಿದ್ದೀರಿ. ತೂಕ ಮಾಡ್ಬೇಕಾದ್ರೆ ನಮಗೆ ಮೋಸ ಮಾಡ್ತಾ ಇದ್ದಾರೆ ಡಿಜಿಟಲ್ ವೇಯಿಂಗ್ ಮಷಿನ್ ಅಲ್ಲಿ ಅಂತ ಅಲ್ವಾ? ಓಕೆ ಮೇಡಮ್, ಅವ್ರು ಅದು ಸರ್ಕಾರ ನೇತೃತ್ವದಾಗಿದ್ರೆ ಮೇಡಮ್ ಅವ್ರು DC ಆಫೀಸ್ದಾಗ ಕೂತು ಆನ್ಲೈನ್ ಮುಖಾಂತರ ಎಲ್ಲೆಲ್ಲೋ ಡಿಜಿಟಲ್ ಐತಿ ಮೇಡಮ್ ನೋಡ್ತಿರ್ತಾರ. ಅದಕ್ಕೆ ನಾವೇನತ್ತೀವಿ ಮೇಡಮ್ ಅವ್ರ DC ಅವ್ರ ನೇತೃತ್ವದಾಗೆ ಎಷ್ಟು ತೂಕ ಆಕೈತಿ ಏನಾಕೈತಿ ಅನ್ನೋದು ಗೊತ್ತಾಯ್ತಂದ್ರೆ ರೈತಿಗೆ ಒಂದು ನ್ಯಾಯ ಸಿಗೋ ಕೆಲಸ ಆಕೈತಿ ಮೇಡಮ್ ಅವರು. ಈಗ ರೈತರು ಏನು ನಾವು ಮೋಸ ಹೋಗ್ತಿಲ್ಲ ಅನ್ನೋ ಒಂದು ವಿಚಾರ ಅಷ್ಟೇ ಮೇಡಮ್. ಅದೇ ಒಟ್ಟು ತೂಕದಲ್ಲಿ ಮೋಸ ಆಗ್ತಾ ಇದೆ. ಮೋಸ ಆಗ್ತೈತಿ ಮೇಡಮ್, ಮೋಸ ಆಗ್ತದೆ. ಓಕೆ, ಅದರ ಜೊತೆಗೆ ಸಬ್ ಪ್ರಾಡಕ್ಟ್, ಈಗ ಈ ಬರೀ ಬೆಲ್ಲ ಸಕ್ಕರೆಯಲ್ಲಿ ನಾವು ಲಾಭ ಕೇಳ್ತಾ ಇಲ್ಲ, ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಿರಲ್ಲ, ಅದರಿಂದ ಸ್ವಲ್ಪ ಲಾಭ ಕೊಡಿ ನಮ್ಗೆ. ಯಾಕೆ ನೀವು ಒಬ್ಬರೇ ತಿಂದು ತೆಗ್ತೀರಾ? ಕಬ್ಬು ಹಾಕದ್ ನಾವು, ಗೊಬ್ಬರ ಹಾಕದ್ ನಾವು, ಕಟಾವು ಮಾಡ್ಸದ್ ನಾವು, ಹಗಲು ರಾತ್ರಿ ಹೋಗಿ ನೀರ್ ಕಟ್ಟದ್ ನಾವು, ಅದರಿಂದನೂ ಸ್ವಲ್ಪ ಲಾಭ ಕೊಡಿ ಅಂತಾನೂ ಕೇಳ್ತಾ ಇದ್ದೀರಾ ನೀವು. ಹೌದು ಹೌದು ಮೇಡಮ್. ಇವತ್ತು ಮೇಡಮ್ ಅವ್ರೆ ನಮ್ಮಿಂದು ಮಳ್ಳಿ ಅಂತ ಹಾಕತ್ ಮೇಡಮ್, ಅದನ್ನೇ ನಾವೇ ತಗೋತೀವಿ ಹೊಲಕ್ಕೆ. ಮಳ್ಳಿ ಹಾಕ ಗೊಬ್ಬರನು ಹಾಕತಿ ಮೇಡಮ್. ಅವರು 1 ಟನ್ನಿಂದ್ರೆ 170-80 ಯೂನಿಟ್ ಕರೆಂಟ್ ತಯಾರಾಕತಿ. ಅದ್ರ ಜೊತೆಗೆ ಅದನ್ನೂ ಲಾಭ ತಗೋತಾರು. ಅದ್ರ ಜೊತೆಯಾಗಿನೇ ಒಂದು ಇದರಿಂದ 10-20 ಲೀಟರ್ ಸ್ಪೇವರ್ ಸರೆ ತಯಾರಾಕತಿ. ಆ ಸರೆದಿಂದನೂ ತಗೋತಾರು. ಎಲ್ಲಾದ್ರಿಂದ ಲಾಭ ತಗೋತಾರ ಮೇಡಮ್. ಸಕ್ರಿಂದ ಅಲ್ದ ಎಲ್ಲಾದ್ರಿಂದ ಲಾಭ ತಗೋತಾರ ಅವ್ರು. ಒಂದ್ರಿಂದ ಅಲ್ಲ, ಪ್ರತಿ ಒಂದು ವಸ್ತುನು ಇವತ್ತು ಗೊಬ್ಬರ ಹಿಡ್ಕೊಂಡು ಸಿಪ್ಪಿ ಹಿಡ್ಕೊಂಡು ಎಲ್ಲಾದ್ರಿಂದ ಲಾಭ ತಗೋತಾರ ಮೇಡಮ್. ಅದ್ರಾಗೂ ನಮ್ಮ ವಸ್ತು ಅದ ಮೇಡಮ್, ನಮ್ಮ ವಸ್ತುಗೆ ನಮಗೆ ಲಾಭ ಕೊಡಂತ ಕೇಳ್ತೀವಿ ನಾವು, ಬೇರೆದಕ್ಕೇನು ಕೇಳತ್ತಿಲ್ಲಲ್ಲ. ಹೌದು ಹೌದು ಹೌದು. ಸತ್ಯಪ್ಪ ಅವರೇ, ನಮ್ಮ ತಂದೆ ಸ್ಥಾನದಲ್ಲಿ ಇದ್ದೀರಿ, ಹಾಗಾಗಿ ಮಗಳಾಗಿ ಇದೊಂದು ಮಾತು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ಇದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ಗೊತ್ತಿಲ್ಲ. ನಾಳೆ ಅಥವಾ ನಾಡಿದ್ದು ಇದು ಇತ್ಯರ್ಥ ಆಗ್ಲಿಲ್ಲ ಅಂದ್ರೆ ನೀವು ರೈತರೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಈಗ ಏನ್ ಬೆಳೀತಾ ಇದ್ರಿ ಅರ್ಧಕ್ಕರ್ಧ ಕಡಿಮೆ ಮಾಡೋದು, ಅಥವಾ ಕಬ್ಬನ್ನ ಬಿಟ್ಟು ಆಲ್ಟರ್ನೇಟಿವ್ ಬೇರೆ ಏನಾದ್ರೂ ವ್ಯವಹಾರ ಅದ ಬಿತ್ತನೆ ಮಾಡ್ಕೊಂಡ್ರೆ ಶುಗರ್ ಫ್ಯಾಕ್ಟ್ರಿಗಳು ಲಬ 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 ಅಂತ ಬಾಯಿ ಬಡ್ಕೊಳ್ತಾರೆ. ಆಟೋಮೆಟಿಕ್ ಆಗಿ ನಿಮ್ಮನೆ ಬಾಗ್ಲಿ ಬಂದು ಬೀಳ್ತಾರೆ ಅವರು. ಇನ್ ಕೇಸ್ ಇದು ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನೀವು ಈ ಟೈಮಲ್ಲಿ ಒಗ್ಗಟ್ಟಾಗ್ಲೇಬೇಕು. ಸರ್ಕಾರನೂ ಬರುತ್ತೆ, ಫ್ಯಾಕ್ಟ್ರಿ ಅವರು ನಿಮ್ಮನೆ ಬಾಗ್ಲಿಗೆ ಬರ್ತಾರೆ. ಮೇಡಮ್ ಅವರು ಅದು ಈಗೂ ರೈತರು ಗುರ್ಲಾಪುರ ಬೆಳಗಾಂ ಜಿಲ್ಲೆ ಮೂಡಗಿ ತಾಲೂಕಿನಿಂದ ರೈತರು ಹೊಂದಾಣಿಕೆ ಹೋಗೋ ಕೆಲಸ ಆಗೈತಿ ಮೇಡಮ್ ಅವರೇ. ಈ ಫ್ಯಾಕ್ಟ್ರಿ ಅವ್ರಿಗೆ ಮುಂದಿನ ದಿನಮಾನದೊಳಗ ನಮ್ಮ ಬೇಡಿಕೆಗೆ ನಮ್ಮನಿಗೆ ಸ್ಪಂದಿಸಿದ್ರಕ್ಕೆ ನಾವು ರೈತರು ಕಬ್ಬು ಬೆಳೆದು ಎಲ್ಲರೂ ಒಂದಾಗಿ ನಾವು ಗಟ್ಟಿದೆ ಇದ್ರಲ್ಲೇ ನಾವು ಕಬ್ಬು ಬೆಳೆದು ಕಮ್ಮಿ ಮಾಡ್ತೀವಿ ಮೇಡಮ್. ಆಗ್ಲೇಬೇಕು, ಯಾಕಂದ್ರೆ ನೀವು ಶುಗರ್ ಕಬ್ಬು ಕೊಡ್ಲಿಲ್ಲ ಅವ್ರ ಫ್ಯಾಕ್ಟ್ರಿಗೆ ಅಂದ್ರೆ ಅವರಲ್ಲಿ ಗಾಣದಲ್ಲಿ ಎಣ್ಣೆ ತೆಗ್ದಂಗೆ ಭತ್ತದಲ್ಲಿ ಅರಳು ಉರ್ದಂಗೆ ಮಾಡಕ್ಕಾಗಲ್ಲ, ಸಕ್ಕರೆನೆ ತೆಗಿಬೇಕಲ್ವಾ. ಸೊ ಈಗ ಇನ್ನೊಂದೆರಡು ದಿನದಲ್ಲಿ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ರೈತರು ಒಗ್ಗಟ್ಟಾಗಬೇಕು, ಆಗ್ಲೇಬೇಕು. ಸರ್ಕಾರನು ಬಾಯಿ ಮುಚ್ಕೊಂಡು ನಿಮ್ಮ ಮನೆ ಬಾಗ್ಲಿಗೆ ಬರುತ್ತೆ, ಓನರ್ಗಳು ನಿಮ್ ಕಾಲ್ ಹಿಡ್ಕೊಳಕ್ ಮೇಡಮ್. ಆಗಲೇ ಬರ್ತೀನಿ ಸರ್, ಬರ್ತೀನಿ ರೀ ನಿಮ್ಮ ಹತ್ರ. ಓಕೆ, ಮೇಡಮ್ ಅವ್ರ ಹಂಗಲ್ಲ ಮೇಡಮ್, ಇವ್ರಿಗೇನ್ ರಾಜ್ಯ ಸರ್ಕಾರ ತೆರಿಗೆ ಹೋಗತ್ಲೆ ಮೇಡಮ್. ನಾಗೇಂದ್ರ ಬಾಬು ಅವರೇ, ಓವರ್ ಟು ಯು, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ಸ್. ಮೇಡಮ್ ನೋಡಿ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾಕೆ ಅಂತಂದರೆ ಮುಕ್ಕಾಲು ಭಾಗ ಪಾಪ ಅವ್ರ ಹತ್ರನೇ ಮಾತಾಡಬೇಕಾಗಿರೋ, ರೈತರ ಹತ್ರ ಮಾತಾಡಬೇಕಾಗಿತ್ತು. ಇವತ್ತು ಈ ಒಂದು ಕಬ್ಬಿನ ಬೆಳೆಗಾರರ ವಿಷಯವನ್ನು ಕುತ್ತಿಗೆ ತನಕ ತಂದುಕೊಳ್ಳೋ ಅವಶ್ಯಕತೆ ಇತ್ತಾ ಈ ರಾಜ್ಯದಲ್ಲಿ? ಮೊದಲನೇ ಪ್ರಶ್ನೆ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಕಬ್ಬಿನ ಬೆಳೆ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ಕೂಡ ಒಂದಿದೆ.